ನಮಸ್ತೆ ಮೇಡಮ್. ನಮಸ್ತೆ ಸರ್. ತಾವು ಎಲ್ಲಿಂದ ಬಂದಿದ್ದೀರಿ ಅಂತ ಗೊತ್ತಾಗಿಲ್ಲ. ದಿನ ಸಾಹಿತ್ಯ ಬಂದಲ್ಲಿ ತಮ್ಮೊಂದು ಕಾರ್ಯಕ್ರಮ ನೋಡ್ಕೊಂಡು ಸಂತೋಷ ಆಯಿತು. ಇವತ್ತಿನ ಜನತೆಗೆ ಈ ಥರ ಒಂದು ಕಾರ್ಯಕ್ರಮ ನಮಗೆ ಇಷ್ಟ ಆಯಿತು. ನಿಮ್ಮೊಂಥರೆಲ್ಲ ದಸರಾ ಪ್ರಶಿಕ್ಷಣದಲ್ಲಿ ಇರಬೇಕಾಗಿತ್ತು. ಸೊ ಅನ್ಎಕ್ಸ್ಪೆಕ್ಟೆಡ್ ನಿಮ್ಮ ನೇಮ್ ಕೊಟ್ಟಿಲ್ಲ, ಹಂಗಾಗಿ ಈ ಸಲ ಬರಲ್ಲ ಅಂತ ಗೊತ್ತಾಯಿತು. ಮುಂದಿನ ವರ್ಷ ಖಂಡಿತ ಬರಬೇಕು ಅಂದ್ಬಿಟ್ಟು ನಮ್ಮೆಲ್ಲರ ಒಂದು ಕೋರಿಕೆ. ಹಾಗೆ ತಮ್ಮ ಹೆಸರು, ತಾವು ಎಲ್ಲಿಂದ ಬಂದಿದ್ದೀರಿ ಅಂತ ದಯವಿಟ್ಟು ತಿಳಿಸ್ತೀವಿ. ನಮಸ್ಕಾರ, ನನ್ನ ಹೆಸರು ಅನುರಾಧ ರಾವ್. ನಾವು ಬೆಂಗಳೂರಿಂದ ಬಂದಿದ್ದೀವಿ. ನಮ್ಮ ತಂಡದ ಹೆಸರು ಹಂಸ ಕಲಾ ತಂಡ ಹೇಳಿ. ಇಲ್ಲಿ ಜಿಲ್ಲಾ ಸಾಹಿತ್ಯ ಪರಿಷತ್ನಲ್ಲಿ ನಡೀತಾ ಇರೋ ಕಾರ್ಯಕ್ರಮಕ್ಕೆ ನಮ್ಮ ಮೈಸೂರಿನಲ್ಲಿ ಖಂಡಿತ ನಡೀತಾ ಇರೋದು ಗೊತ್ತಾಗಿದ್ರಿಂದ ಒಂದೇ ಒಂದು ದಿವಸದಲ್ಲಿ ನಾವೆಲ್ಲರೂ ಒಟ್ಟಿಗೆ ಸೇರಿ, ಬೇರೆ ಬೇರೆ ಕಡೆ ಇದ್ದೀವಿ ಎಲ್ಲರೂ, ಆದ್ರೂ ಎಲ್ಲ ಸೇರಿ ಒಟ್ಟಿಗೆ ಬಂದು 10 ವರ್ಷದಿಂದ ಹಿಡಿದು 60 ವರ್ಷ ತನಕ ಇದ್ದೀವಿ ನಮ್ಮ ಗುಂಪಿನಲ್ಲಿ. ಮಕ್ಕಳನ್ನೆಲ್ಲ ಬಿಟ್ಟು ಬಂದು ಜಸ್ಟ್ ಒಂದೂವರೆ ದಿವಸದಲ್ಲಿ ಪ್ರಾಕ್ಟೀಸ್ ಮಾಡಿಬಿಟ್ಟು ತುಂಬ ಸಂತೋಷದಿಂದ ಇಲ್ಲಿ ಮಾಡಲೇಬೇಕು ಅನ್ನೋ ಉತ್ಸಾಹದಿಂದ ಬಂದು ಇವತ್ತು ನಾವು ಈ ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಿದ್ದೀವಿ. ತಮ್ಮೆಲ್ಲರಿಗೂ ಬಹಳ ಇಷ್ಟ ಆಗಿದೆ ಇದು. ನಾವು ಅಷ್ಟೇ ಸಂತೋಷ ಪಟ್ಟಿದ್ದೀವಿ. ಹಾಗೆ ನೀವು ಹೇಳ್ದಂಗೆ ನಮಗೆ ಈ ದಸರಾದಲ್ಲಿ ಈ ಒಂದು ಅವಕಾಶ ಸಿಕ್ಕಲಿಲ್ಲ ಅಂತ ಹೇಳಿದ್ರಿ. ಖಂಡಿತ ಅದೊಂದು ಸ್ವಲ್ಪ ವ್ಯಸನ ಇದೆ. ಆದರೆ ತಮ್ಮ ಈ ದಯೆಯಿಂದ ಖಂಡಿತ ಮುಂದಿನ ವರ್ಷ ನಮಗೆ ಒಂದು ಅವಕಾಶ ಸಿಕ್ಕಿದ್ರೆ ಖಂಡಿತ ಇದಕ್ಕಿಂತ ಚೆನ್ನಾಗಿ ಮಾಡಿ ತೋರಿಸ್ತೀವಿ. ನಮ್ಮ ಕಲೆ ಏನು, ನಮ್ಮ ಹೆಣ್ಣು ಮಕ್ಕಳಲ್ಲಿರುವ ಈ ಒಂದು ಸ್ಫೂರ್ತಿ ಏನು ಅಂತ ತೋರಿಸ್ಕೊಡ್ತೀವಿ. ಖಂಡಿತ ಗೊತ್ತಾಯ್ತು ಮೇಡಮ್. ಇವಾಗ ನೋಡಿ ನಮಗೆ ಸಂತೋಷ ಆಗಿದೆ. ತಮ್ಮದೊಂದು ಈ ಇಂಟ್ರ್ಯೂ ಮಾಡೋ ಉದ್ದೇಶನೇ ಹಾಗಾಗಿ ನಮಗೆಲ್ಲ ಖುಷಿಯಾಗಿದೆ. ಇಲ್ಲೆಲ್ಲ ಬಂದಿರೋ ಪ್ರೇಕ್ಷಕರು ಇಷ್ಟಪಟ್ಟವ್ರೆ. ತಮಗೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಜೈ ಚಾಮುಂಡೇಶ್ವರಿ. ಜೈ ಚಾಮುಂಡೇಶ್ವರಿ.